ಅಪಹರಣವಾದ ಬಾಲಕಿ ನಿಷ್ಕಶ್ಮಿ ಮಡಿವಾಳ ಸಹೋದರನಿಂದಲೇ ಕೆನಾಲಕ್ಕೆ ಎಸೆದಿರುವ ಶಂಕೆ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸಮೀಪದ ನಿಪನಾಳ ಗ್ರಾಮದಲ್ಲಿ ಕಳೆದ ದಿನಗಳ ಹಿಂದಷ್ಟೇ 19/5 ರಂದು ಸಂಜೆ 7:30ಕ್ಕೆ ನಿಷ್ಕಶ್ಮಿ ಹೊನ್ನಯ್ಯ ಮಡಿವಾಳ ಎಂಬ ಪುಟ್ಟ ಬಾಲಕಿ ಅಪಹರಣವಾಗಿದ್ದಾಳೆ ಎಂಬ ದೂರು ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. 5 ವರ್ಷದ ಬಾಲಕಿ ನಿಷ್ಕಶ್ಮಿ ಹುಡುಕಾಟದಲ್ಲಿ ಪೊಲೀಸ್ ಹಾಗೂ ಕುಟುಂಬ ಗ್ರಾಮದಲ್ಲಿನ ಸಿಸಿ ಕ್ಯಾಮೆರಾ ಮೊರೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಬಾಲಕಿ ತನ್ನ ಸಹೋದರ ರಾಜುನ ಜೊತೆಗೆ ಹಿಂಬಾಲಿಸಿಕೊಂಡು ಹೋಗುವ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಕುರಿತು ರಾಯಬಾಗ ಪೊಲೀಸರು ತನಿಖೆ ನಡೆಸಿ ಕೀಚಕನ ಸಹೋದರ ರಾಜುನನ್ನು ಬಂಧಿಸಿ ಕೃತ್ಯ ನಡೆಸಿದ ಸ್ಥಳಕ್ಕೆ ಪಂಚನಾಮ ಮಾಡಲು ತಂದು ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಬಾಲಕಿಯನ್ನು ಇಲ್ಲೇ ಕರೆದುಕೊಂಡು ಬಂದಿದ್ದೆ ಎಂದು ಘಟಪ್ರಭಾ ಎಡದಂಡೆ ಕಾಲುವೆ ಕಿನಾಲೆಗೆ ಕರೆದುಕೊಂಡು ಹೋಗಿದ್ದೆ, ಅಷ್ಟರಲ್ಲಿ ಅವಳೇ ಆ ಕಡೆ ಕಿನಾಲೆ ಜಿಗಿದಳು ಎಂದು ಸುಳ್ಳು ಕತೆ ಕಟ್ಟಿ ಪೊಲೀಸರ ದಾರಿ ತಪ್ಪಿಸುತ್ತಿದ್ದಾನೆ. ಹೀಗಾಗಿ ಒಟ್ಟಿನಲ್ಲಿ ಕೃತ್ಯ ನಡೆದ ಬಗ್ಗೆ ಮಾಹಿತಿ ನೀಡಿದ ಸಹೋದರ ರಾಜುನನ್ನು ಹೆಚ್ಚಿನ ತನಿಖೆಗೆ ರಾಯಬಾಗ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಸಹೋದರ ರಾಜು PUC ಓದುತ್ತಿದ್ದ, ಕಾಣೆಯಾದ ಬಗ್ಗೆ ಹಾಗೆ ಕೊಲೆಯಾದ ಬಗ್ಗೆ ಪೊಲೀಸರ ಮೂಲಗಳಿಂದ ಇನ್ನಷ್ಟು ಮಾಹಿತಿ ತಿಳಿದು ಬರಬೇಕಾಗಿದೆ. ಇವು ಮಾವ್ರಿಗೆ ಬಂದಿಲ್ಲ ರೀ.